ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ಫಸ್ಟ್ ರೌಂಡ್ ರಿಸಲ್ಟ್ ಬಂತು. ಸೀಟ್ ಅಲಾಟ್ ಆಗಿದೆ, ಸೀಟ್ ಅಲಾಟ್ ಆಗಿಲ್ಲ. ಅಲಾಟ್ ಆಗಿಲ್ಲ ಅನ್ನೋರು ಏನು ಮಾಡಬೇಕು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೀಟ್ ಅಲಾಟ್ ಆದವರಿಗೆ ಎಷ್ಟು ಎಂಗ್ಸೈಟಿ ಇದೆ, ಎಷ್ಟು ಉತ್ಸಾಹ ಆಗಿಬಿಟ್ಟಿದೆ ಅಂತಂದರೆ ನಿನ್ನೆ ರಾತ್ರಿಯಿಂದನೇ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸರ್ ಚಾಯ್ಸ್ ಎಂಟ್ರಿ ಲಿಂಕ್ ಎಲ್ಲಿ, ಚಾಯ್ಸ್ ಎಂಟ್ರಿ ಲಿಂಕ್ ಅಂತೇಳಿ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ದಿಸ್ ಈಸ್ KEA, ಗೊತ್ತಿರಲಿ. ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಸಕ್ಸಸ್. ನಾನು ಹೇಳ್ತಾ ಇರೋದಿಷ್ಟೇ, ವೇಟ್ ಮಾಡಿ. KE ಅವರು ಲಿಂಕ್ ಅನ್ನು ಕೊಟ್ಟ ತಕ್ಷಣ ನಿಮಗೇನು 2 ತಾಸು 3 ತಾಸು ಟೈಮ್ ಕೊಡೋದಿಲ್ಲ, 3 ರಿಂದ 5 ದಿನ ಟೈಮ್ ಕೊಡ್ತಾರೆ. ಯಾಕೆ ಇಷ್ಟು ಹರಿಬರಿ ಮಾಡ್ತಾ ಇದ್ದೀರಿ? ನನಗೂ ಅರ್ಥ ಆಗ್ತಾ ಇದೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಕಾಲೇಜು ಸೇರ್ಕೊಳ್ಳದೇನೆ ಬಹಳ ಬೇಜಾರಾಗಿಬಿಟ್ಟಿದೆ. ಮನೇಲೆ ಕೂತು ಎಲ್ಲಾ ಪಿಕ್ಚರ್ ಎಲ್ಲ ನೋಡಿ ಮುಗಿದ್ಬಿಟ್ಟಿದೆ, ಹೌದಾ? ಸೊ ನನಗೆ ಅರ್ಥ ಆಗ್ತದ. ಪೇರೆಂಟ್ಸಿಗೂ ಅಷ್ಟೇ, ಮನೆಯಲ್ಲಿ ಮಕ್ಕಳು ಕೂತಿದ್ದನ್ನು ನೋಡಿ ಅವರಿಗೂ ಸಾಕಾಗ್ತಾ ಇಲ್ಲ, ಅವ್ರಿಗೆ ಕಳಿಸಿದ್ರೆ ಸಾಕಾಗಿದೆ ಕಾಲೇಜಿಗೆ. ನನಗೆ ಅರ್ಥ ಆಗ್ತಾ ಇದೆ. ಆದರೆ KE ಅವರು ಯಾವಾಗ ಇದನ್ನ ಬಿಡ್ತಾರೆ ಅವಾಗ ನಾವು ಎಕ್ಸೆಪ್ಟ್ ಮಾಡಬೇಕು. ಸೊ ಐ ಆಮ್ ಟೆಲ್ಲಿಂಗ್ ಅಗೇನ್ ಅಂಡ್ ಅಗೇನ್, ವೇಟ್ ಫಾರ್ ದ KE ನೋಟಿಫಿಕೇಶನ್. KE ಅವರು ಏನ್ ಮಾಡ್ತಾರಂತಂದ್ರೆ, ಜನರಲಿ ಇವತ್ತು ಸಂಜೆ ಸೀಟ್ ರಿಸಲ್ಟ್ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಸೀಟ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನಿಮಗೆ ಡೀಟೇಲ್ ಆಗಿ ಒಂದು ಶೆಡ್ಯೂಲ್ ಅನ್ನು ಕೊಡ್ತಾರೆ. ಯಾವಾಗ ಚಾಯ್ಸ್ ಎಂಟ್ರಿಯನ್ನು ಎಲ್ಲಿಂದ ಎಲ್ಲಿವರೆಗೆ ಮಾಡಬೇಕು, ಯಾವಾಗ ಅಡ್ಮಿಷನ್ಗೆ ಹೋಗಬೇಕು, ಚಾಯ್ಸ್ ಟು ಸೆಲೆಕ್ಟ್ ಮಾಡಿದ್ರು ಏನ್ ಮಾಡಬೇಕು ಎಲ್ಲ ಕೊಡ್ತಾರೆ. ಓಕೆ, ಸ್ವಲ್ಪ ಪೇಷನ್ಸ್ ಇರಲಿ. ಸೊ ನೀವು ಪೇಷನ್ಸ್ ಅನ್ನ ಕಳ್ಕೊಂಡ್ರೆ ಅದು ನಿಮಗೆ ಲಾಸ್ ಆಗ್ತದ, ನಿಮಗೆ BP ಶುಗರ್ ಜಾಸ್ತಿ ಆಗ್ತದ ಹೊರತು KE ಅವರಿಗೆ ಅಲ್ಲ. ಸೊ ದಯವಿಟ್ಟು ತಿಳ್ಕೊಳ್ಳಿ, KE ಅವರು ಒಂದು ಶೆಡ್ಯೂಲ್ ಅನ್ನ ರಿಲೀಸ್ ಮಾಡ್ತಾರೆ. ಮಾಡಿದ ತಕ್ಷಣ ನಿಮಗೆ ಹೇಳ್ತೀನಿ ನೆಕ್ಸ್ಟ್ ಏನ್ ಮಾಡಬೇಕು ಅಂತ. ಅಂದ್ರೆ ಚಾಯ್ಸಸ್ ಅನ್ನ ಸೆಲೆಕ್ಟ್ ಮಾಡಬೇಕು. ಡಿಫ್ರೆಂಟ್ ಚಾಯ್ಸಸ್ ಗಳಿರ್ತದೆ. ಚಾಯ್ಸ್ 1 ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಅಡ್ಮಿಷನ್ ತಗೋತೀರಿ, ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡ್ರೆ ಅಪ್ಗ್ರೇಡೇಷನ್ ಹೋಗ್ತೀರಿ. ಸೊ ಇವೆಲ್ಲ ಇದೆ. ಬಹಳ ಜನ ವಿದ್ಯಾರ್ಥಿಗಳು ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಸರ್ ನಾನು ಅಪ್ಗ್ರೇಡೇಷನ್ ಹೋಗ್ಬೇಕು, ಏನ್ ಮಾಡಬೇಕು, ಅಪ್ಗ್ರೇಡೇಷನ್ ಹೋಗ್ಬೇಕು, ಏನ್ ಮಾಡಬೇಕು. ಏನೂ ಇಲ್ಲ, ಈಗ ಕೈ ಕಾಲು ಕಟ್ಕೊಂಡು ಟಿವಿ ಮುಂದೆ ಕೂತ್ಕೊಳ್ಳಿ, ಇಲ್ಲ ಅಂದ್ರೆ ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳಿ, ಇಲ್ಲ ಟಿಫಿನ್ ಮಾಡಿಲ್ಲ ಅಂದ್ರೆ ಬೆಳಗ್ಗೆ ಟಿಫಿನ್ ಮಾಡಿ ಎಂಜಾಯ್ ಮಾಡಿ. ಅದನ್ನ ಬಿಟ್ಟು ಇವಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾನು ಇದೀನಿ, ಐ ವಿಲ್ ಟೆಲ್ ಯು ವಾಟ್ ಆಲ್ ದ ಸ್ಟೆಪ್ಸ್ ಆರ್ ದೇರ್, ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತೇಳಿ. ಓಕೆ, ಸ್ವಲ್ಪ ನಂಬಿಕೆ ಇರಲಿ. KE ಅವರು ಬಿಡ್ತಾರೆ, ಬಿಟ್ಟ ತಕ್ಷಣ ನಿಮಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಫಸ್ಟ್ ರೌಂಡ್ ರಿಸಲ್ಟ್ ಆದವರು ಈಗೇನೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಕೂಲ್ ಆಗಿ ಇರಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.